ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಅಂದ್ರೆ ಬಿಜೆಪಿ ಜೊತೆಗೆ ಅಲ್ಲದೆ JDS ಸಿಂಗಲ್ ಆಗಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಮೈತ್ರಿನ ಸ್ವಲ್ಪ ಪಕ್ಕಕ್ಕಿಡೋಣ, ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡೋಣ ನಮ್ಮ ಓಟ ಹೇಗಿರುತ್ತೆ, ಕುಂಟುತ್ತಾ ತೆವಳುತ್ತಾ ಸಾಗುತ್ತಾ ಅಥವಾ ನಾಗಾಲೋಟದಲ್ಲಿ ಓಡೋಗ್ಬಿಡ್ತೀವಾ ಅಂತ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಇವತ್ತು ಕಾರ್ಯಕರ್ತರಿಗೆ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ನೋಡಿ 2028ಕ್ಕೆ ನಾವು ಏಕಾಂಗಿಯಾಗಿ ಬಹುಮತದಿಂದ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೈತ್ರಿ ಪಕ್ಷಗಳು ಏಕಾಂಗಿಯಾಗಿ ಅಂತ ಇರೋದು ಎಲ್ಲೋ ಒಂದು ಕಡೆ ಈ ಟೆಸ್ಟಿಂಗ್ ಪೀರಿಯಡ್ ಏನಿದೆ, ಈ ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ತಮ್ಮ ಸಾಮರ್ಥ್ಯಗಳಿಂದ ಪರೀಕ್ಷೆ ಮಾಡಿ ಮುಂದಿನ ದಿನಗಳಲ್ಲಿ ಏಕಾಂಗಿಯಾಗಿ ಯಾವುದೇ ಮೈತ್ರಿ ಇಲ್ಲದೆ ಮುನ್ನುಗ್ಗೋಕೆ ಸಾಧ್ಯನಾ ಅಂತ ಟೆಸ್ಟ್ ಮಾಡ್ತಿದ್ದಾವೆ ಅಂತಂದರೆ ಡೆಫಿನೆಟ್ಲಿ ಎದುರಾಗುವ ಏಕೈಕ ಪ್ರಶ್ನೆ, ಮೈತ್ರಿ ಮುರಿದು ಬೀಳತ್ತಾ